ಬಾಲಿವುಡ್ನ ಸೂಪರ್ ಸ್ಟಾರ್ ನಟ ನಾಗಚೈತನ್ಯ ಮತ್ತು ಸಮಂತಾ ಅವರ ಡಿವೋರ್ಸ್ ವಿಚಾರ ಈಗ ಮತ್ತೆ ಚರ್ಚೆಗೆ ಬರ್ತಾ ಇದೆ. ಈ ಬಾರಿ ವಿವಾದಾತ್ಮಕ ಹೇಳಿಕೆ ನೀಡಿದ್ದು ತೆಲಂಗಾಣದ ಖ್ಯಾತ ಸಚಿವೆ ಕೊಂಡಾ ಸುರೇಖಾ. ನಾಗಚೈತನ್ಯ ಮತ್ತು ಸಮಂತಾ ಅವರ ಡಿವೋರ್ಸ್ ಕಳೆದ ವರ್ಷ ಎಲ್ಲಾ ಕಡೆ ಚರ್ಚೆಯಾಗಿತ್ತು. ಈಗ ಸಚಿವೆ ಕೊಂಡಾ ಸುರೇಖಾ ಅವರ ಹೇಳಿಕೆ ಈ ವೈಯಕ್ತಿಕ ವಿಷಯವನ್ನ ಮತ್ತೊಮ್ಮೆ ಸಾರ್ವಜನಿಕ ಚರ್ಚೆಗೆ ತಂದಿದೆ. ಇತ್ತೀಚೆಗೆ ಕೊಂಡಾ ಸುರೇಖಾ ಅವರು ತಮ್ಮ ಭಾಷಣದಲ್ಲಿ ಸಮಂತಾ ನಾಗಚೈತನ್ಯ ಡಿವೋರ್ಸ್ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ಅವರು ಸಮಂತಾ ಮತ್ತು ನಾಗಚೈತನ್ಯ ಜೀವನದಲ್ಲಿ ಹೀಗಾಗಬಾರ್ದಿತ್ತು ಎಂದು ಹೇಳಿದ್ದು ಇದು ಸಾಕಷ್ಟು ಟೀಕೆಗಳಿಗೆ ಕಾರಣವಾಗಿದೆ. ಈ ಹೇಳಿಕೆ ಬಂದ ಕೂಡಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಮಾನಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೀವು ಒಂದು ವೈಯಕ್ತಿಕ ವಿಷಯವನ್ನ ಹೀಗೆ ಚರ್ಚಿಸೋದು ಯೋಗ್ಯವೇ ಎಂಬ ಪ್ರಶ್ನೆಗಳು ಎಲ್ಲೆಡೆ ಕೇಳಿ ಬರ್ತಾ ಇವೆ. ಇದಕ್ಕೆ ತೀವ್ರ ಪ್ರತಿಕ್ರಿಯೆ ನೀಡಿದ್ದಾರೆ ನಟ ನಾಗಾರ್ಜುನ್. ಅವರು ತಮ್ಮ ಮಗನ ಮತ್ತು ಸಮಂತಾ ಅವರ ವೈಯಕ್ತಿಕ ಜೀವನವನ್ನ ಪ್ರಚಾರಕ್ಕೆ ತರುವಲ್ಲಿ ತೀವ್ರವಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇದು ಅವರ ವೈಯಕ್ತಿಕ ವಿಷಯ, ಇದನ್ನ ಪ್ರಚಾರ ಮಾಡೋದು ಸರಿಯಲ್ಲ ಎಂದು ತಿಳಿಸಿದ್ದಾರೆ. ನಾಗಾರ್ಜುನ ಅವರು ತಮ್ಮ ಕುಟುಂಬದ ಗೌರವ ಮತ್ತು ಖಾಸಗಿತನವನ್ನ ತೀವ್ರವಾಗಿ ಕಾಪಾಡುವ ವ್ಯಕ್ತಿ. ಈ ಬಾರಿ ಕೂಡ ಅವರು ತಮ್ಮ ಅಭಿಪ್ರಾಯವನ್ನ ಸ್ಪಷ್ಟವಾಗಿ ಹೊರಹಾಕಿದ್ದು, ಇಂತಹ ವಿಚಾರಗಳ ಚರ್ಚೆ ಇತ್ತೀಚೆಗೆ ನಡೆದ ಪ್ರಕರಣವನ್ನ ಮತ್ತೆ ಜೀವಂತ ಮಾಡುವುದು ಮಾತ್ರವಲ್ಲ, ಕುಟುಂಬಕ್ಕೆ ನೋವುಂಟು ಮಾಡುತ್ತದೆ ಎಂದು ಹೇಳಿದ್ದಾರೆ.